ಬರ್ರಿ ನರೇಂದ್ರ ಮೋದಿಜಿ ಅವರಿಗೆ ವಿರೋಧ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿಗೆ ವಿರೋಧಪಡಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ 33% ವಿರೋಧಪಡಿಸಿದ ವಿರೋಧ ಪಕ್ಷಗಳಿಗೆ ವಿರೋಧ ಪಕ್ಷಗಳಿಗೆ बोलो भारत माता की आज की नारी भारी आज की नारी आज की नारी आज की नारी बोलो भारत माता की बोलो भारत माता की वंदे वंदे What?
ಮಹಿಳಾ ಮೀಸಲಾತಿ ವಿರೋಧ ಮಾಡಿದ ಕಾಂಗ್ರೆಸ್ಗೆ बोलो भारत माता की 33% ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ 33% ಪಾಸ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की बोलो भारत माता की 33% ಕಡೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ बोलो भारत माता की जय श्री राम अयोध्यापति प्रभु श्री रामचंद्र की महिला विरोधी कांग्रेस पक्षಕ್ಕೆ महिला विरोधी कांग्रेस पक्षಕ್ಕೆ बोलो भारत माता की बोलो भारत माता की ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ महिला विरोधी कांग्रेस पक्षಕ್ಕೆ बोलो भारत माता की बोलो भारत माता की 33% ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಸಹಕಾರ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಗೆ ಮಾಡಿದ ಸೋನಿಯಾ ಗಾಂಧಿಗೆ ಮ್ಯಾಲೆತ್ತಿಡಿರಿ ಎಲ್ಲ ಹುಡುಗಿಯರು ಅವಿಗಳೆಲ್ಲ ಮ್ಯಾಲೆತ್ತಿರಿ ನಿಂತ್ರಿ ಎಲ್ಲರೂ ಎಲ್ಲ ನಿಂತ್ಕೋಬಪ್ಪ महिला विरोधी कांग्रेस पक्षಕ್ಕೆ महिला विरोधी कांग्रेस पक्षಕ್ಕೆ जय श्री राम जोर हाक्री ಕೇಳಲ್ಲ जोर हाक्री बोलो भारत माता की बोलो भारत माता की जोर ಬಂದ್ರಿ जोर ಕೇಳಲ್ಲ ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ ಹೆಣ್ಣು ಮಕ್ಕಳ ತಾಯಿ ತಂಗಿದಾರು ಅಕ್ಕ ತಂಗಿಯರು ನಮ್ಮ ಮಕ್ಕಳು ನಮ್ಮ ಮಕ್ಕಳ ಒಂದು ಮನೆಯಿಂದ ತಡೆಯೋ ನೀವು ಯಾವ ಬಂದ ನೀವು ಕ್ವಶ್ಚನ್ ಆಗಲ್ಲ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ಅಧಿಕಾರ ಕೊಟ್ಟಿದ್ದಾರೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಏಕೂ ಇಲ್ಲ ನಾವು ಹೆಣ್ಣು ಮಕ್ಕಳ ಮನೆ ಕೆಲಸ ಮಾಡಕ್ಕೆ ಹೆಣ್ಣು ಮಕ್ಕಳು ಮಕ್ಕಳು ಜಾಕಿ ಮಾಡಕ್ಕೆ ಹೆಣ್ಣು ಮಕ್ಕಳು ಪೂಜೆ ಪತ್ತಿಗೆ ಹೆಣ್ಣು ಮಕ್ಕಳು ಸಂಸಾರಕ್ಕೆ ಹೆಣ್ಣು ಮಕ್ಕಳು ಅಧಿಕಾರಕ್ಕೆ ಹಾಕಿಲ್ಲ ನಮಗೂ ವಿಧಾನಸೌಧಕ್ಕೆ ಹೋಗಕ್ಕೆ ಅಧಿಕಾರ ಬೇಕಂತ ಬೇಕು ಅಧಿಕಾರ 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 ಸಿಗುವವರೆಗೆ ಹೋರಾಟ ಮಾಡ್ತೇವೆ ನಾವು ನಮಗ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಕೇ ಬೇಕು ಅಧಿಕಾರ ಅಧಿಕಾರ ವಿರೋಧ ಮಾಡಿದವರಿಗೆ ಅಧಿಕಾರ ವಿರೋಧ ಮಾಡಿದವರಿಗೆ ಧಿಕ್ಕಾರ ವಿರೋಧ ಮಾಡಿದವರಿಗೆ ಧಿಕ್ಕಾರ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಾಳ್ ವೃತ್ತಿಯಿಂದ ವೈದ್ಯೆ. 17ನೇ ಏಪ್ರಿಲ್ ಭಾರತದ ಎಲ್ಲ ಮಹಿಳೆಯರಿಗೆ ಕರಾಳ ದಿನ. ನಾವೆಲ್ಲರೂ ಅವತ್ತು ಸಂಸತ್ತಿನಲ್ಲಿ ನಾರಿ ಶಕ್ತಿ ಅಧಿನಿಯಮ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಂಘಟನೆಗಳನ್ನು ಒಳಗೊಂಡು ಕೊಡ್ತಾರೆ ಅಂತ ಹೇಳಿ
ಕಾಯ್ತಾ ಇದ್ವಿ. ನಮಗೆಲ್ಲರಿಗೂ ಇಡೀ ಲೋಕಸಭೆ ಸರ್ವಾನುಮತದಿಂದ ಈ ಮಸೂದೆಯನ್ನ ಅಂಗೀಕಾರ ಮಾಡ್ತದೆ, ಎಲ್ಲರಿಗೂ ಮಹಿಳೆಯರಿಗೆ ಹಕ್ಕು ಕೊಡುವುದು ಬೇಕಾಗಿದೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಹಂಗಾಗ್ಲಿಲ್ಲ. ಆ ಮಸೂದೆ ಲೋಕಸಭೆಯಲ್ಲಿ ಸೋಲು ಕಂಡು, ಅದು ಮಸೂದೆಯ ಸೋಲಲ್ಲ, ಪ್ರಜಾಪ್ರಭುತ್ವದ ಸೋಲು. ಯಾವ ದೇಶದಲ್ಲಿ ಸಮಾನತೆಗಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲನೇ ಚುನಾವಣೆಯಲ್ಲೇ ಮಹಿಳೆಯರಿಗಾಗಿ ಮತದಾನದ ಹಕ್ಕನ್ನು ಕೊಟ್ಟರು, ಅಲ್ಲಿ ಮಹಿಳಾ ಮೀಸಲಾತಿ ಸೋತದ್ದು ಬಹಳಷ್ಟ ಒಂದು ಕರುಣಾಜನಕ ಸ್ಥಿತಿ ಅಂತ ಹೇಳ್ತೀನಿ. ಅರ್ಧದಷ್ಟು ಸಂಖ್ಯೆ ಇರುವಂತಹ ಒಂದು ಜನಸಂಖ್ಯೆ ಒಳಗೆ ಅರ್ಧದಷ್ಟು ಸಂಖ್ಯೆ ಮಹಿಳೆಯರಿದ್ದಾರ. ಮತದಾರರಲ್ಲಿ ಕೂಡ 48% ಮಹಿಳೆಯರಿದ್ದಾರೆ. ಅನೇಕ ಚುನಾವಣೆಗಳಲ್ಲಿ ಮಹಿಳಾ ಮತದಾರರೇ ನಿರ್ಣಾಯಕರಾಗಿದ್ದಾರೆ. ಅಂತ ಹೊತ್ತಿನೊಳಗ ಈ ಒಂದು ಮಹಿಳೆಯರಿಗೆ ಸಂವಿಧಾನಿಕ ಪ್ರಾತಿನಿಧ್ಯ ಕೊಡದೇ ಇರುವುದು ಬಹಳ ಒಂದು ಕಷ್ಟದ ವಿಷಯ. ನೋಡ್ರಿ, ನೀವು ಮೊದಲಿನಿಂದ ಈ ಮಹಿಳಾ ಮೀಸಲಾತಿ ಬಗ್ಗೆ ನೋಡಿದಾಗ 96ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಮಂಡಿಸಿದ್ರು. ನಂತರ ಅಟಲ್ಜಿ ಅವರು 98ರಿಂದ 2004ರವರೆಗೆ ಅದಕ್ಕಾಗಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. 2010ರಲ್ಲಿ ಕಾಂಗ್ರೆಸ್ ಇದನ್ನ ಮಂಡಿಸಿದ್ರು. ರಾಜ್ಯಸಭೆಯಲ್ಲಿ ಇದು ಅಂಗೀಕಾರವಾದರೂ ಮತ್ತೆ ಲೋಕಸಭೆಗೆ ಬಂದಾಗ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇ ಅದನ್ನು ವಿರೋಧ ಮಾಡಿದ್ವು. ಅದನ್ನು ವಿರೋಧ ಮಾಡಕ್ ಹಚ್ಚಿದ್ದು ನಾವು ಕಾಂಗ್ರೆಸ್, SP BSP ಮುಂತಾದವು ಎಲ್ಲರೂ ಕೂಡ ಈ ಮೀಸಲಾತಿಯನ್ನು ವಿರೋಧ ಮಾಡಿ ಅದನ್ನ ಹರಿದಾಕಿದ್ರು. ಇಂಥ ಒಂದು ಕಾಂಗ್ರೆಸ್ ಮನಸ್ಥಿತಿ ಐತಿ. ಆದ್ರ ಕಾಂಗ್ರೆಸ್ನವರು ಕುಟುಂಬ ರಾಜಕಾರಣ, ತಮ್ಮ ಮನೆಯ ಮಹಿಳೆಯರಿಗೆ ಮಾತ್ರ ಅಧಿಕಾರ, ಅವರು ಪ್ರಧಾನಮಂತ್ರಿ ಆಗಬಹುದು, ಮತ್ತೇನೋ ಆಗಬಹುದು. ಆದ್ರೆ ಸಾಮಾನ್ಯ ಮಹಿಳೆಯರು ಆಗೋದಿಲ್ಲ. ಅವರು ಕೇವಲ ಮತದಾರ ಇರಬೇಕು, ತಮಗೆ ವೋಟ್ ಹಾಕಿ ಅವರು ಬೆಂಬಲಿಸ್ತಾ ಇರಬೇಕು. ಇದು ಕಾಂಗ್ರೆಸ್ ಮನಸ್ಥಿತಿ. ಅದೇ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಒಂದು ಸುಷ್ಮಾ ಸ್ವರಾಜ್ ಅಕ್ಕನವರಿಂದ ಹಿಡಿದು ಇವತ್ತಿನ ನಿರ್ಮಲಾ ಸೀತಾರಾಮನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಎಲ್ಲರಿಗೂ ಕೂಡ ಪಕ್ಷ ಒಂದು ಅವಕಾಶವನ್ನ ನೀಡಿದೆ. ನಾವು ಮಹಿಳೆಯರಿಗಾಗಿ ಮೋದಿಜಿಯವರು ಮಾಡಿದಂತ ಎಲ್ಲ ಸಬಲೀಕರಣದ ಒಂದು ಕಾರ್ಯಕ್ರಮ ನೋಡಿದಾಗ 10 ವರ್ಷದಲ್ಲಿ ಮಹಿಳೆಯರ ಒಂದು ಪರಿಸ್ಥಿತಿ ಬದಲಾಗಿದೆ. ಸಾಮಾಜಿಕವಾಗಿ ಮಹಿಳೆಯನ್ನು ನೋಡುವಂತ ಒಂದು ದೃಷ್ಟಿ ಬದಲಾಗಿದೆ. ಅವರಿಗೆ ಪ್ರತಿಯೊಂದು ರಂಗದಲ್ಲಿ ಅವಕಾಶವಿದೆ. ವೃತ್ತಿಯಲ್ಲಿ ವೈದ್ಯರಾಗಿ, ಇಂಜಿನಿಯರ್ ಆಗಿ, ವಕೀಲರಾಗಿ, ನ್ಯಾಯಾಧೀಶರಾಗಿ, ಉದ್ಯಮಿಯಾಗಿ, ಆಡಳಿತ ಅಧಿಕಾರಿಯಾಗಿರುವಂತ ಮಹಿಳೆ ಇವತ್ತು ಅದೇ ರೀತಿ ಲೋಕಸಭೆ ವಿಧಾನಸಭೆಗಳಲ್ಲಿ ಪ್ರಾತಿನಿಧ್ಯ ಪಡೆಯಲೇಬೇಕಾಗಿದೆ. ಇಂಥ ಒಂದು ಹೊತ್ತಿನಲ್ಲಿ ನೋಡ್ರಿ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಮೋದಿಜಿಯವರು ಒಂದು ಒಳ್ಳೆಯ ದೇಶದ ಪ್ರಗತಿಪರ, ದೇಶದ ಹಿತಚಿಂತನೆಯ ಮಸೂದೆಗಳನ್ನ ತಂದಾಗ ಕಾಂಗ್ರೆಸ್ ವಿರೋಧ ಮಾಡಿದೆ. ಅದು CA ಇರಬಹುದು, ಅಥವಾ ಕಾಶ್ಮೀರದ 371 ಆರ್ಟಿಕಲ್ ರದ್ದತಿ ಇರಬಹುದು, ಹಾಗೂ ತ್ರಿವಳಿ ತಲಾಖ್ ರದ್ದತಿ ಇರಬಹುದು, ದೇಶದ ರಕ್ಷಣಾದ ವಿಚಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಆಪರೇಷನ್ ಸಿಂಧೂರ ಇರಬಹುದು, ಪ್ರತಿ ಒಂದನ್ನು ಕಾಂಗ್ರೆಸ್ ವಿರೋಧ ಮಾಡಿದೆ. ಕಾಂಗ್ರೆಸ್ಸಿಗೆ ದೇಶದ ಹಿತ ಬೇಕಾಗಿಲ್ಲ, ಮಹಿಳೆಯರ ಹಿತ ಬೇಕಾಗಿಲ್ಲ. ಆದರೆ ಇವತ್ತಿನ ಮಹಿಳೆಯರಿಗೆಲ್ಲ ತಿಳಿತದ ಕಾಂಗ್ರೆಸ್ ಏನ್ ಅನ್ಕೊಂಡಂದ್ರ ಗ್ಯಾರಂಟಿ ಕೊಟ್ಟು, ಗೃಹಲಕ್ಷ್ಮಿ ಕೊಟ್ಟು ಮಹಿಳೆಯ ಮತದಾರರ ವೋಟ್ ಹಾಕಿಸ್ಕೊಳ್ಳೋದು, ಸರ್ಕಾರ ನಡೆಸೋದು. ಆದ್ರೆ ಅವರಿಗೆ ಆ ಸರ್ಕಾರದಲ್ಲಿ ಭಾಗ ಕೊಡಂಗಿಲ್ಲ, ಅವ್ರ ಜೊತೆ ಕುಂತು ಮಸೂದೆಯನ್ನು ಮಾಡುವಂತಿಲ್ಲ. ಇಂಥ ಮನಸ್ಥಿತಿ ಇದ್ದದನ್ನ ಇಡೀ ದೇಶದ ಮಹಿಳೆಯರು ಇವತ್ತು ಗಮನಿಸ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಮೊದಲು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಸೂದೆಯನ್ನ ಮಂಡಿಸಬೇಕಂತ ಕೂಡ ಮಂಡಿಸಲು ಬಿಡಲಿಲ್ಲ. ಅದರಲ್ಲಿ ಎಲ್ಲಾ ಮಹಿಳಾ ಪರ ವಿಚಾರವಿದ್ದು, ಮಹಿಳೆಯರ ವಿವಾಹ, ವಿಚ್ಛೇದನ, ಆಸ್ತಿ ಹಕ್ಕು ಪ್ರತಿಯೊಂದು ಇತ್ತು. ಅದನ್ನು ಕೂಡ ಇವರು ಬಿಟ್ಟಿದ್ದಿಲ್ಲ ಅನ್ನೋದನ್ನ ಇಲ್ಲಿ ಇತಿಹಾಸವನ್ನ ನಾವು ನೆನಪು ಮಾಡ್ಕೋಬಹುದು. ಇಂತಹ ಒಂದು ಕಾಂಗ್ರೆಸ್ ಮಹಿಳಾ ವಿರೋಧಿ, ಇದಕ್ಕೆ ನಮ್ಮ ಮಹಿಳೆಯರು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ಮೇಡಮ್, ನನ್ನದೊಂದು ಪ್ರಶ್ನೆ, ನೀವು ಹೇಳ್ತೀರಿ ಕಾಂಗ್ರೆಸ್ ಮಹಿಳಾ ವಿರೋಧಿ ಅದಂತ. ಅವ್ರು ಏನ್ ಹೇಳ್ತಾರೆ ಗೊತ್ತೇ, ನಾವು ಡಿಲಿಮಿಟೇಷನ್ ವಿರೋಧಿಗಳು, ನಾವು ಕಾಂಗ್ರೆಸ್ ಮಹಿಳಾ ವಿರೋಧಿ ಇವತ್ತು ಜನಸಂಖ್ಯೆ 55 ಕೋಟಿ ಇದ್ದು 145 ಆದಾಗ
ಡಿಲಿಮಿಟೇಷನ್ ಬರತೈತಿ. ಇವತ್ತಿಲ್ಲ ನಾಳೆ 1971 ಇವತ್ತು ಹೆಂಗ್ ನೀವು ಫಾಲೋ ಮಾಡ್ತೀರಿ? ಇವತ್ತಿಲ್ಲ 2019 ಆದ್ರೂ ಅದು ಬಂದೇ ಬರ್ತದೆ, ಅದು ಅವರಿಗೂ ಬರ್ತದೆ. ಭಾರತ್ ಮಾತಾ ಕಿ ಎಲ್ಲರಿಗೂ ಶುಭ ಮಧ್ಯಾಹ್ನ. ಇಂದು ನಾನು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಾವು ವೇದಾಂತ್ ಕಾಲೇಜ್ ವಿದ್ಯಾರ್ಥಿನಿಯರು. ಮಹಿಳೆಯರು ಸಮಾಜದ ಹೃದಯವಾಗಿದ್ದು ಅಂತ ಮಹಿಳೆಯರಿಗೆ ಅನ್ಯಾಯ ಆಗೋ ಟೈಮಿಗೂ ಯಾರು ಬರಲಿಲ್ಲ. ಇವಾಗೂ ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೂ ಅದು ಅನ್ಯಾಯ ಆಗುತ್ತದ. ಮೋದಿಜಿ ಅವರ ಮಹಿಳೆಯರಿಗೆ 33% ರಿಸರ್ವೇಶನ್ ಮಾಡ್ಬೇಕಂತ ಪ್ಲಾನ್ ಮಾಡಿದಾಗ ವಿರೋಧ ಪಕ್ಷದವರು ಅದನ್ನ ತಡೆಗಟ್ಟಿದ್ರು. ಪಾರ್ಲಿಮೆಂಟ್ ಒಳಗೆ ಅವ್ರು ಮಾತಾಡೋ ಟೈಮ್ನಾಗ ಟೇಬಲ್ ಬಡಿದ್ ಅವ್ರು ನಕಾತಿದ್ರು. ಅಂತ ಟೈಮ್ದಾಗ ಅವ್ರ ಇತರ ವಾದ ವಿವಾದ ಒಳಗೆ ಗೆದ್ದಿರ್ಬಹುದು, ಆದ್ರೆ ಇತರ ಮನುಷ್ಯತ್ವವನ್ನು ಕಳೆದುಕೊಂಡ್ರು. ಮತ್ತ ಎಲ್ಲ ಸಮಾನ, ಗಂಡು ಹೆಣ್ಣು ಸಮಾನತೆ ಅಂತ ಹೇಳ್ತಾರ. ಈ ಟೈಮ್ದಾಗ ಅವ್ರು ಸಮಾನತೆ ತೋರಿಸ್ಲಿಲ್ಲ. ಇದು ಅನ್ಯಾಯ ಆಗೋದು. ನಮಗೆ ನ್ಯಾಯ ಬೇಕೇ ಬೇಕು. ಇದಕ್ಕೆ ವಿರೋಧ ಮಾಡೇ ಮಾಡ್ತೀವಿ ನಾವು. 33% ರಿಸರ್ವೇಶನ್ ಬೇಕೇ ಬೇಕು. ಅದು ಸಿಗೋವರೆಗೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಿನ್ನ ಹೆಸರು? ಸಮಾಜ ಸೇವಕಿ. ಎಲ್ಲದರಲ್ಲಿನೂ ನಾವು ಸಪೋರ್ಟ್ ಮಾಡೀವಿ. ಹಂಗೆ ನಮ್ಮ ಜಾಬ್ನಲ್ಲಿನೂ ನಮ್ಮ ಹೆಣ್ಮಕ್ಳಿಗೆ ರಿಸರ್ವ್ ಬೇಕೇ ಬೇಕು. ಗಂಡು ಮಕ್ಳಿಗೆ ಅಷ್ಟೇ ಅಲ್ಲ, ನಾವು ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದಿದ್ದೀವಿ. ಕಾಲೇಜ್ನಾಗಲ್ಲಿ ಎಲ್ಲೇ ಸಮಾಜ ಸೇವಕರಲ್ಲಿ ಎಲ್ಲದರಲ್ಲೂ ನಾವು ಹೆಣ್ಮಕ್ಳು ಮುಂದಿದ್ದೀವಿ. ಯಾವುದೇ ಹಿಂದೆ ತಗೊಂಡಿಲ್ಲ. ಹಾಗಾಗಿ 33% ನಮ್ಮ ರಿಸರ್ವ್ ಜಾಬಿಗೆ ಬೇಕೇ ಬೇಕು. ಅದನ್ನ ಇನ್ನೂ ತನಕ ಹೋರಾಟ ಮಾಡೇ ಮಾಡ್ತೀವಿ. ಗೆಲ್ಲುವವರೆಗೂ ಹೋರಾಟ. ಇದು ಮೀಸಲಾತಿ ಬೋಲೋ ಭಾರತ್ ಮಾತಾ ಕಿ. ಇದು ಮಹಿಳೆಯರ ಸಬಲೀಕರಣಕ್ಕಾಗ ಆಗೈತಿ. ಯಾಕಂದ್ರೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡತ್ತ. ಇದು ಸಿಗೋದ್ರಿಂದ ಮೇನ್ ಆಗಿ ನಮಗ್ ವಿಧಾನಸಭೆ ನಮ್ಮ ಸಮಸ್ಯೆಗಳನ್ನ ನಾವು ನೇರವಾಗಿ ನಿಂತು ಮಂಡಿಸಿ ಅದರ ಬಗ್ಗೆ ನಿರ್ಧಾರ ತಗೊಳಕ್ ನಮಗ್ ಬಹಳ ಅನುಕೂಲ ಆಗ್ತೈತಿ. ಹೆಣ್ಮಕ್ಳ ಸಬಲೀಕರಣ ಬಹಳ ಮುಖ್ಯ ಅದ. ಸಮಾಜದ ಬೆನ್ನೆಲುಬು ಹೆಣ್ಣು ಮಕ್ಕಳು. ಯಾಕಂದ್ರೆ ನಮ್ದು ದೇಶದ ಅರ್ಧದಷ್ಟು ಜನಸಂಖ್ಯೆ ಹೆಣ್ಮಕ್ಳು ಅದ. ಆದ್ರೆ ಶಾಸನ ಸಭೆಗಳಲ್ಲಿ ಅಷ್ಟು ಹೆಣ್ಮಕ್ಳಿಲ್ಲ. ಈ ಮಸೂದೆ ಬರೋದ್ರಿಂದ ಹೆಣ್ಮಕ್ಳು ಜಾಸ್ತಿ ಆಗ್ತಾರೆ ಮತ್ತು ನಮ್ಮ ಹಕ್ಕುಗಳ ಕುರಿತು ನಾವೇ ಮಂಡಿಸಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಭಾರತ್ ಮಾತಾ ಕಿ ಬಡ ಭಾರತ್ ಮಾತಾ ಕಿ ವಂದೇ ವಂದೇ. ಇವತ್ತಿನ ನಮ್ಮ ಈ ಹೋರಾಟ ಯಾಕಂದ್ರೆ ಇದು ನಮ್ದು ಮನೆ 33% ಮೀಸಲಾತಿಗೆ ವಿರೋಧ ಪಡಿಸಿದಂತ ಕಾಂಗ್ರೆಸ್ ವಿರುದ್ಧ ಇದು ಹೋರಾಟ ಮಹಿಳೆಯರು ಮಾಡ್ತಾ ಇದ್ದೀವಿ. ನಾವು ಇದು ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿ ಈ ಹೋರಾಟವನ್ನು ಮಾಡಿದ್ದೀವಿ. ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಸರ್ಕಲ್ವರೆಗೂ ಈ ಹೋರಾಟವನ್ನ ಮಾಡ್ಕೊಂತ ಇಲ್ಲಿವರೆಗೂ ಬಂದಿವಿ. ಈಗ ಇದು ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅಭಿ ತೋ ಯೇ ಪಿಕ್ಚರ್ ಹೈ, ಟ್ರೇಲರ್ ಅಭಿ ಬಾಕಿ ಹೈ. बोलो भारत माता की।